ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಮಧ್ಯಪ್ರಾಚ್ಯ ದೇಶಗಳ ನಡುವೆ ನಡೆದಂತಹ ಯುದ್ಧದ ಬಿಕ್ಕಟ್ಟಿನಿಂದಾಗಿ ಕರ್ನಾಟಕದ ಜನತೆ ರಸಗೊಬ್ಬರಕ್ಕಾಗಿ ಪರಿತಪಿಸುವಂತಾಗಿದೆ. ಏನು ಸಾವಿರಾರು ಟನ್ಗಳ ಒಂದು ಗೊಬ್ಬರದ ಅವಶ್ಯಕತೆ ಇದ್ದು ಏನು ಮುಂಗಾರು ಬಿತ್ತನೆಯ ಒಂದು ಸಿದ್ಧತೆಯಲ್ಲಿದ್ದಂತಹ ರೈತನಿಗೆ ಒಂದು ರೀತಿಯಲ್ಲಿ ಬರಸಿಡಲಿಲ್ಲಂತೆ ಒಂದು ಗೊಬ್ಬರದ ಕೊರತೆ ಬಡಿದಿದೆ ಅಂತ ಹೇಳ್ಬೋದು. ಅಂದರೆ ಪ್ರತಿ ಎಕರೆಗೆ ಒಂದು ಚೀಲ ಕೊಡಲಿಕ್ಕೆ ಸರ್ಕಾರ ಮುಂದಾಗಿರೋದ್ರಿಂದಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಏನು ಬಿತ್ತನೆಗೆ ತೀವ್ರ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದರೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಅಮೇರಿಕ ಮತ್ತು ಇಸ್ರೇಲ್, ಇರಾನ್ ಇತ್ಯಾದಿ ದೇಶಗಳ ನಡುವೆ ಏನು ಈ ಹಿಂದೆ ಯುದ್ಧದ ಬಿಕ್ಕಟ್ಟಾಗಿತ್ತು ಮತ್ತು ಈಗ ಸದ್ಯ ಒಂದಷ್ಟು ಪರಿಸ್ಥಿತಿ ತಿಳಿಗೊಂಡಿದೆ ಅಂದರೂ ಸಹ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿ ಅಲ್ಲಿ ವಾತಾವರಣ ಇದೆ. ಹಿಂದೆ ನಡೆದಂತಹ ಯುದ್ಧದ ಕಾರಣದಿಂದಾಗಿ ಅಲ್ಲಿಂದ ಹಡಗು ಇರ್ಬೋದು ಮತ್ತು ಕಚ್ಚಾ ಸಾಮಗ್ರಿ ಇತ್ಯಾದಿಗಳ ಒಂದು ಕೊರತೆ ಇತ್ಯಾದಿಗಳ ಕಾರಣದಿಂದಾಗಿ ಈಗ ಒಂದು ಭಾರತ ಸೇರಿ ಒಟ್ಟು ಕರ್ನಾಟಕದ ಸೇರಿ ಒಟ್ಟು ಭಾರತದಲ್ಲಿ ರಸಗೊಬ್ಬರದ ಕೊರತೆ ತೀವ್ರ ಎದುರಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ DAP, ಯಾಕಂದರೆ ಮುಂಗಾರು ಬಿತ್ತನೆಗೆ ಏನು ಬೀಜ ಬಿತ್ತನೆಗೆ ಮುಖ್ಯವಾಗಿ ರೈತರು ಬಳಸೋದು DAP ಗೊಬ್ಬರನ. ಮುಂದಿನ ದಿನಗಳಲ್ಲಿ ಪೈರು ಎತ್ತರ ಬಂದಂಥ ಸಂದರ್ಭದಲ್ಲಿ ಯೂರಿಯಾ ಗೊಬ್ಬರ ಬಳಸಲಾಗುತ್ತೆ. ಈ ಮತ್ತು DAP ಮತ್ತು ಯೂರಿಯಾದ ಒಂದು ದೊಡ್ಡ ಕೊರತೆ ಆಗ್ತಾಯಿದೆ. ಕರ್ನಾಟಕದೇ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ಇಲ್ಲಿ 38,000 ಟನ್ ಏನು ಗೊಬ್ಬರದ ಒಂದು ಕೊರತೆ ಎದುರಾಗ್ತಾ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಗೊಬ್ಬರದ ಸಮಸ್ಯೆ ಈಗ ಮುಂಗಾರಿನಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈ ಕಾರಣಕ್ಕಾಗಿಯೇ ಸರ್ಕಾರ ಏನು ಸೊಸೈಟಿಗಳ ಮೂಲಕ 1 ಎಕರೆಗೆ 1 ಚೀಲ ಗೊಬ್ಬರ ಕೊಡಲಿಕ್ಕೆ ಮುಂದಾಗಿದೆ. ಅಂದರೆ 1 ಎಕರೆಗೆ 1 DAP ಚೀಲನ ಕೊಡಲಿಕ್ಕೆ ಮುಂದಾಗಿದೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದರೆ ಇಲ್ಲೇನು ಬಿತ್ತನೆ ಅಂದ ಕೂಡಲೇ ಸಾಮಾನ್ಯವಾಗಿ 3 ರಿಂದ 4 ಚೀಲ ಅಥವಾ ಕೆಲವೊಬ್ಬರು 5 ಚೀಲನೂ ಸಹ ಬಿತ್ತನೆ ಸಂದರ್ಭದಲ್ಲಿ ನಂತರದಲ್ಲಿ ಬೆಳವಣಿಗೆ ಹಂತದಲ್ಲಿ ಬಳಕೆ ಮಾಡುವಂಥ ಉದಾಹರಣೆಗಳು ಸಹಜ. ಆದರೆ ಈ ಒಂದು ಎಕರೆಗೆ 1 ಚೀಲ, ಅದು ಅಂದರೆ 1 ಚೀಲ ಅಂದರೆ 50 kg ರಸಗೊಬ್ಬರನ ಕೊಡೋ ಕಾರಣದಿಂದಾಗಿ ಅದು ಒಂದು ರೀತಿಯಲ್ಲಿ ರೈತರಿಗೆ ಆ ಬಿತ್ತದು ಹೇಗೆ ಅನ್ನೋ ಒಂದು ಪ್ರಶ್ನೆ ಎದುರಾಗುವಂಥ ಇದೆ. ಯಾಕಂದರೆ ಸಾಮಾನ್ಯವಾಗಿ ಇಲ್ಲಿ ಆ ಒಂದು ಕರ್ನಾಟಕದ ಬಹುತೇಕ ಕಡೆ ಬಹುತೇಕ ರೈತರು ರಸಗೊಬ್ಬರದ ಮೇಲೆ ಅವಲಂಬಿತರಾಗಿದ್ದಾರೆ. ಆದರೆ ಈಗ ರಸಗೊಬ್ಬರದ ಕೊರತೆ ಕಾರಣಕ್ಕಾಗಿ ಸರ್ಕಾರದವ್ರು 1 ಚೀಲ ಕೊಡ್ತೀವಿ, ನೀವು ಉಳ್ದಂಗೆ ಸಪೋರ್ಟಿವ್ ಆಗಿ ಏನಾದರೂ ಪೊಟ್ಯಾಶ್ ಇರ್ಬೋದು ಮತ್ತು ಇತ್ಯಾದಿ ಒಂದು ಗೊಬ್ಬರಗಳನ್ನ ನೀವು ಬಳಕೆ ಮಾಡಿಕೊಂಡು, ಅಂದರೆ ಸಾವಯವ ಒಂದಷ್ಟೇನು ಇದಿದೆ, ಒಂದು ಆಧುನಿಕ ಸಾವಯವ ಕೃಷಿ ಪದ್ಧತಿ ಅಥವಾ ಇತ್ಯಾದಿಗಳ ಒಂದು ಆ ರೀತಿಯ ಒಂದು ಕಂಪೋಸ್ಟ್ ಗೊಬ್ಬರಗಳನ್ನ ಬಳಕೆ ಮಾಡಿರಿ. ಅಂದರೆ ರಸಗೊಬ್ಬರದ ಜೊತೆಗೆ ಕಂಪೋಸ್ಟ್ ಗೊಬ್ಬರಗಳನ್ನ ಬಳಕೆ ಮಾಡಿದಲ್ಲಿ ಒಂದು ಸರಿದೂಗಿಸ್ಬೋದು. ಇಲ್ಲಾಂದರೆ ನಮ್ಮಲ್ಲಿ ಅಷ್ಟು ನೀವು ರೈತರ ಅಲ್ಲಿ ರಿಕ್ವೈರ್ಮೆಂಟ್ ಏನಿದೆ ಅಷ್ಟು ಪ್ರಮಾಣದಲ್ಲಿ ಗೊಬ್ಬರ ಇಲ್ಲ ಅನ್ನೋ ಒಂದು ಮಾತನ್ನು ಸರ್ಕಾರ ಹೇಳ್ತಾ ಇದೆ. ಅದರಲ್ಲೂ ಈ 1 ಚೀಲಕ್ಕಾಗಿ ಸಹ ದಿನಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗ ಉತ್ತರ ಕರ್ನಾಟಕ, ಧಾರವಾಡ ಜಿಲ್ಲೆ ಸೇರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಆಗಾಗ ಮಳೆ ಬರ್ತಾ ಇದೆ ಮತ್ತು ಕೆಲವೊಂದು ಕಡೆ ಈಗಾಗಲೇ ಮುಂಗಾರು ಬಿತ್ತನೆ ಮಾಡಿದ್ದಾರೆ. ಬಹುತೇಕ ಕಡೆ ಮುಂಗಾರು ಬಿತ್ತನೆಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಮುಂಗಾರು ಬಿತ್ತನೆಗೆ ಮುಖ್ಯವಾಗಿ ಬೇಕಾಗಿರೋದು ರಸಗೊಬ್ಬರ. ಆ ಒಂದು ರಸಗೊಬ್ಬರದ ಕೊರತೆ ಕಾರಣದಿಂದಾಗಿ ಬಿತ್ತನೆ ಮೇಲೆ ದೊಡ್ಡ ಮಟ್ಟದ ಒಂದು ಪರಿಣಾಮ ಆಗ್ತಾ ಇದೆ. ಮತ್ತು ಎಕರೆಗೆ 3 ರಿಂದ 4 ಚೀಲ 5 ಚೀಲದವರೆಗೂ ಸಹ ಇಲ್ಲಿ ರೈತರು ರಸಗೊಬ್ಬರನ ಬಳಕೆ ಮಾಡ್ತಾಯಿದ್ರು. ಆದರೆ ಈಗ ರಸಗೊಬ್ಬರದ ಕೊರತೆ ಕಾರಣದಿಂದಾಗಿ 1 ಎಕರೆಗೆ ಅದು ಪಹಣಿ ತೆಗೆದುಕೊಂಡು ಹೋಗಿ ರಿಜಿಸ್ಟರ್ ಮಾಡಿಸಿದಂಥ ಸಂದರ್ಭದಲ್ಲಿ 1 ಎಕರೆಗೆ 1 ಚೀಲ ಅಂದರೆ 50 kg DAP ಗೊಬ್ಬರನ ಕೊಡಲಾಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ಆನೆಗೆ ಹರಕಾಸಿನ ಮಜ್ಜಿಗೆ ಕೊಟ್ಟ ಪರಿಸ್ಥಿತಿ ಆಗಿದೆ. ಹಾಗಾಗಿ ರೈತರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಆದರೆ ನಾವು ಬಿತ್ತಬೇಕು ಹೇಗೆ, ಬೆಳಿಬೇಕು ಹೇಗೆ ಅನ್ನೋ ಒಂದು ಪ್ರಶ್ನೆ. ಮತ್ತು ಈಗೇನು ಕಂಪೋಸ್ಟ್ ಗೊಬ್ಬರಗಳ ಬಗ್ಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಕಂಪೋಸ್ಟ್ ಗೊಬ್ಬರ ಬಳಕೆ ಮಾಡಿ ಅಂತೇಳಿ ಸರ್ಕಾರದಾಗಲಿ ಕೃಷಿ ಇಲಾಖೆ ಹೇಳ್ತಾ ಇದೆ. ಆ ಒಂದು ಕಂಪೋಸ್ಟ್ ಗೊಬ್ಬರನ ಬಳಕೆ ಮಾಡಿದಂತಹ ಒಂದು ಅನುಭವ ರೈತರಿಗಿಲ್ಲ ಮತ್ತು ಅದರಿಂದ ನಿರೀಕ್ಷಿತ ಒಂದು ಫಲ ಸಿಗಲ್ಲ, ಬೆಳೆ ಬರಲ್ಲ, ಇಳುವರಿ ಸಿಗಲ್ಲ. ಮತ್ತು ನಾವೇನು ಈ ಹಿಂದೆ ಕೃಷಿ ಪದ್ಧತಿ ಇತ್ತು, ಅಂದರೆ ರಸಗೊಬ್ಬರನ ಹಾಕಿದಲ್ಲಿ ಮಾತ್ರ ನಮಗೆ ಒಳ್ಳೆಯ ಬೆಳೆ ಸಿಗುತ್ತನ್ನೋ ಒಂದು ಕಲ್ಪನೆಯಲ್ಲಿ ರೈತರಿರೋದ್ರಿಂದಾಗಿ ಹೊಸ ಒಂದು ಪದ್ಧತಿಗೆ ಅಳವಡಿಸ್ಕೊಳ್ಳಿಕ್ಕೆ ಅವರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಈಗ ನಾವು ಪ್ರಸಕ್ತ ವರ್ಷ ಈಗ ಎಲ್ಲ ಮುಂಗಾರು ಬಿತ್ತನೆಗೆಲ್ಲ ಸಜ್ಜು ಮಾಡ್ಕೊಂಡೇವಿ.
ಎಕರೆಕ್ಕೆ 1 ಚೀಲ ಕೊಡ್ತಾನಂತಾರೆ. ಉಯ್ತು ಅವು ಕಾಂಪೋಸ್ಟ್ ಅವೆಲ್ಲ ಅವನ್ನೆಲ್ಲ ಆ್ಯಡ್ ಮಾಡಾಕ್ತಾರೆ. ಹಿಂಗಾದ್ರೆ ತುಂಬ ಸಮಸ್ಯೆ ಆಕತ್ತೆ. ನಾವು ಕಮ್ಮಿ ಅಂದರೆ ಎಕರೆಕ್ಕೆ 4ರಿಂದ 5 ಚೀಲ ಹಿಂಗೆ ಗೊಬ್ಬರ ಬಿತ್ತೀವಿ. ಆದರೆ 1 ಚೀಲ ಕೊಡ್ತೀವಿ. ಆಮ್ಯಾಗ ಉಯ್ತು ಅದನ್ನು ಪೊಟ್ಯಾಶ್ ಕೊಡ್ತೀವಿ, ಅದು ಕೊಡ್ತೀವಿ, ಜಿಂಕ್ ಕೊಡ್ತೀವಿ, ಹಿಂಗೆಲ್ಲ ಮಾಡಾಕತ್ತಾರೆ. ಹಿಂಗೆ ಮಾಡಿದ್ರೆ ರೈತರಿಗೆ ತ್ರಾಸ ಆಗ್ತದೆ. ಮತ್ತು ಈಗ ಸಾಕಷ್ಟು ಮುಂಗಾರು ಹೆಸರೆಲ್ಲ ಲುಕ್ಸಾನಾಗಿ ಮತ್ತು ಆದರೂ ಈಗ ಮತ್ತೆಲ್ಲ ಬಿತ್ತನೆಗೆ ರೆಡಿ ಮಾಡಿಕೊಂಡ್ರು ಈಗ ನೀವು ಎಕರೆಗೆ 1 ಚೀಲ ಕೊಡಾಕತ್ರ ನೀವು ಭಾಳ ಇದು ಆಕತಿ, ಇದು ತ್ರಾಸ ಆಗ್ತತಿ. ಮತ್ತು ಮುಂದಿನ ದಿನಮಾನದಾಗ ಅದು ಪಾಳೆ ಹಚ್ಬೇಕು. ಮುಂದಿನ ದಿನಮಾನದಾಗ ಹಿಂಗೆ ಮಾಡ್ಕೊತ ಹೋದ್ರೆ ಈಗ ಹಾವೇರಿಯಾಗ ಹೋದ ಸಲ ಹಚ್ಚಿ ಸಲ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಗೋಲಿಬಾರ್ ಆಗಿತ್ತು ರೈತ ಇದು ಗೊಬ್ಬರ ಸಂಬಂಧ. ಅದೇ ಥರ ಮುಂದಿನ ದಿನಮಾನದಾಗ ಇಲ್ಲೂ ಕ್ರಾಂತಿ ಆಗ್ತತಿ. ಮತ್ತು ರೈತ ಸಂಘಟನೆಗಳು ಎಷ್ಟರೂ ಕೂಡಿ ನಾವು ಮುಂದಿನ ದಿನಮಾನದಲ್ಲಿ ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಾಗ ಹೇಳಿ, ಆದಷ್ಟು ಲಘುನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಿರೋ ಗೊತ್ತಿಲ್ಲ, ರೈತರಿಗೆ ಬೇಕಾಗುವಷ್ಟು ನೀವು ರಸಗೊಬ್ಬರಗಳನ್ನ ಕೊಡಬೇಕಂತೇಳಿ ಈ ಮೂಲಕ ನಾನು ಆಗ್ರಹ ಮಾಡ್ತೇನೆ. ನೋಡಿ, ಭಾರತ ದೇಶ ಕೃಷಿ ಪ್ರಧಾನವಾದಂಥ ದೇಶ. ನಾವು ಕಳೆದ ಬಾರಿ ಕೂಡ ಸರ್ಕಾರಕ್ಕೆ ಯುದ್ಧ ನೆಪದಲ್ಲಿ ನೀವು ಬೀಜ ಮತ್ತು ಗೊಬ್ಬರ ಕೊಡೋದ್ರಲ್ಲಿ ವೈಫಲ್ಯ ಮಾಡಬಾರ್ದು ಅಂದಾಗ ಭಾರತ ಸರ್ಕಾರದ ಪ್ರಧಾನಮಂತ್ರಿ ಮತ್ತು ಮುಖ್ಯಮಂತ್ರಿಗಳು ನಮಗೆ ಸಾಕಷ್ಟು ಗೊಬ್ಬರ ಮತ್ತು ಬೀಜ ರೆಡಿ ಇದೆ, ಬೇಕಾದಷ್ಟು ವ್ಯವಸಾಯ ಮಾಡೋಕ್ಕೆ ಸಪ್ಲೈ ಮಾಡ್ತೇವೆ ಅಂತ ಹೇಳಿದರು. ಇವತ್ತು ನೋಡಿದರೆ 1 ಎಕರೆಗೆ 1 ಚೀಲ ಗೊಬ್ಬರ ಕೊಡ್ತೇವೆ, ಅದಕ್ಕೆ ಮತ್ತು ಸಪೋರ್ಟಾಗಿ ಜಿಂಕು ಪೊಟ್ಯಾಶಿ ಕೊಡ್ತೇವೆ ಅಂತ ಇಲ್ಲೊಂದು ನಾಟಕನ ಪ್ರಾರಂಭ ಮಾಡ್ತಾ ಇದ್ದಾರೆ. 1 ಎಕರೆಗೆ ಕನಿಷ್ಠ 5-6 ಚೀಲ ಗೊಬ್ಬರ ಹಾಕಿದ್ರೇ ಇವತ್ತು ಇಳುವರಿ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಕಷ್ಟನೂ ಸುಖನೂ ವ್ಯವಸಾಯ ಮಾಡಬೇಕಂತ ಮಾಡಲೇಬೇಕು. ಆ ನಿಟ್ಟಲ್ಲಿ ಇವತ್ತು ಸರ್ಕಾರ ಬೆಳಗಿನ 3 ಗಂಟೆ 4 ಗಂಟೆಗೆ ಹೋಗಿ ಪಾಳೆ ಹಚ್ಚಿದ್ರೆ ಅಲ್ಲಿ ಅವ ಅಂಗಡಿಯವ ಹೇಳ್ತಾನೆ ನಾವು 1 ಎಕರೆಗೆ 1 ಚೀಲ ಕೊಡ್ತೇವಂತ. ನಾವು ಹೆಂಗೆ ಬದುಕೋದು, ನಾವು ಹೆಂಗೆ ವ್ಯವಸಾಯ ಮಾಡೋದು? ಇಲ್ಲಿ ಒಂದು ಕಡೆ ಡೀಸೆಲ್ ರೇಟ್ ಏರಿದೆ, ಅಲ್ಲಿ ವ್ಯವಸಾಯ ಮಾಡೋಕ್ಕಾಗ್ತಾಯಿಲ್ಲ, ಬೀಜ ಸರಿಯಾದ ಸಮಯಕ್ಕೆ ಬೀಜ ಸಿಗ್ತಾಯಿಲ್ಲ, ವ್ಯವಸಾಯ ಮಾಡೋದೊಂದು ಕಷ್ಟಕರ ಪರಿಸ್ಥಿತಿಯಲ್ಲಿ ಸರ್ಕಾರ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಿ ಇಡೀ ದೇಶದಂತ ಬಂದ್ ಕರೆ ಕೊಟ್ಟು ಹೋರಾಟ ಮಾಡೋ ಪೂರ್ವದಲ್ಲಿ ಭಾರತ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳು ಏನು ನೀವು ಮಾತನ್ನು ಕೊಟ್ಟಿದ್ರಿ ಆ ಪ್ರಕಾರ ಎಕರೆಗೆ 5 ಚೀಲ ಕೊಡಬೇಕು. ಮತ್ತು ಸಪೋರ್ಟಾಗಿ ಪೊಟ್ಯಾಸಿ, ಜಿಂಕು ಇವ್ಯಾವು ಕೂಡ ನಾವು ತೊಗೊಳ್ಳೋದಿಲ್ಲ. ನೀವು ತೊಗೊಳ್ಬೇಕಂತೆ ಮತ್ತು ಒತ್ತಾಯ ಮಾಡಿದರೆ ಉಗ್ರ ಅಂತ ಹೋರಾಟ ಅನಿವಾರ್ಯ ಆಗ್ತದೆ. ರೈತರ ಪರವಾಗಿ ಸರ್ಕಾರ ಇರಬೇಕಂತ ತಮ್ಮ ಮಾಧ್ಯಮ ಮುಖಾಂತರ ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಹೀಗಾಗಿ ಒಂದು ರೀತಿಯಲ್ಲಿ ಸರ್ಕಾರನೂ ಸಹ ಅಡಕತ್ರೆಯಲ್ಲಿ ಸಿಲ್ಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಕಂಪೋಸ್ಟ್ ಗೊಬ್ಬರ ಬಳಸಲಿಕ್ಕೆ ರೈತರು ಮುಂದಾಗ್ತಾ ಇಲ್ಲ. ಮತ್ತೊಂದು ಕಡೆ ಅವರಿಗೆ ಸಹ ಪೂರೈಕೆ ಅವಶ್ಯಕತೆ ಇದ್ದಷ್ಟು ಗೊಬ್ಬರ ಕೊಡಲಿಕ್ಕೆ ಸರ್ಕಾರದ ಬಳಿ ಸ್ಟಾಕ್ ಇಲ್ಲ. ಮತ್ತು ಇನ್ನೊಂದು ವಿಚಾರ ಏನಂದರೆ, ಇಲ್ಲೇನು ಗೊಬ್ಬರ ಈಗ ಸ್ಟಾಕ್ ಇದೆ, ಆ ಸ್ಟಾಕ್ ಇರೋವರೆಗೆ 1 ಎಕರೆಗೆ 1 ಚೀಲ ಕೊಡುವಂಥ ಕೆಲಸವನ್ನು ಕೃಷಿ ಇಲಾಖೆ ಮಾಡುತ್ತೆ. ಆದರೆ ನಂತರ ಆ ಸ್ಟಾಕ್ ಖಾಲಿ ಆಯ್ತಂದರೆ ಮುಂದೆ ಮತ್ತಷ್ಟು ಸಮಸ್ಯೆ ಇದೆ, ಉಲ್ಬಣ ಆಗುತ್ತೆ. ಏನು ಮುಂದಿನ ದಿನಗಳಲ್ಲಿ, ಯಾಕಂದರೆ ಈಗ ಸ್ಟಾಕ್ ಇರೋವರೆಗೆ ಮಾತ್ರ ಅದು ಲಭ್ಯ ಇರುತ್ತೆ. ಮತ್ತು ನಂತರದಲ್ಲಿ ಹೊಸ ಸ್ಟಾಕ್ ಅಂತೂ, ಹೊಸ ಗೊಬ್ಬರ ಅಂತೂ ಸಿಗ್ತಾ ಇಲ್ಲ, ದಾಸ್ತಾನು ಸಿಗ್ತಾ ಇಲ್ಲ. ಇಡೀ ದೇಶದ ಸಮಸ್ಯೆ ಇದಾಗಿರೋದ್ರಿಂದಾಗಿ ಕರ್ನಾಟಕಕ್ಕೂ ಅದು ಆ ಸಮಸ್ಯೆ ಹೊರತಲ್ಲ ಅಂತ ಹೇಳ್ಬೋದು. ಹಾಗಾಗಿ ಮುಂದೆ ಮತ್ತಷ್ಟು ಸಮಸ್ಯೆ ಉಲ್ಬಣ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದು ಒಂದು ರೀತಿಯಲ್ಲಿ ಏನು ವಿಕೋಪಕ್ಕೆ ಹೋಗುವಂಥ ಪರಿಸ್ಥಿತಿ, ವಿಕೋಪಕ್ಕೆ ಹೋಗುವಂಥ ಲಕ್ಷಣಗಳು ಸಹ ಕಾಣ್ತಾ ಇದ್ದಾವೆ. ಹಾಗಾಗಿ ಈಗಲಾದರೂ ಏನು ಸರ್ಕಾರ ಏನಂದರೆ, ಏನು ಅಗತ್ಯ ಇರುವಂತಹ ಗೊಬ್ಬರನ ದಾಸ್ತಾನು ಮಾಡಬೇಕು, ಏನು ಬೇರೆ ಬೇರೆ ದೇಶಗಳಿಂದ ಏನು ಆಮದು ಮಾಡ್ಕೊಳ್ತಾ ಇತ್ತು ಅದನ್ನು ಮಾಡೋ ಮೂಲಕ ರೈತರಿಗೆ ಆಗ್ತಿರುವಂಥ ತೊಂದರೆನ ತಪ್ಪಿಸ್ಬೇಕಂತೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಒಟ್ಟಾರೆ ಏನು ಹಿಂದೆ ನಡೆದಂತಹ ಏನು ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡುವಿನ ಯುದ್ಧ ಸಾಕಷ್ಟು ಪರಿಣಾಮಗಳನ್ನು ಬೀರ್ತಾ ಇದೆ. ಆ ಯುದ್ಧ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದ್ರು ಸಹ ಅದರ ಪರಿಣಾಮಗಳು ಮಾತ್ರ ಮುಂದುವರಿತಾ ಇದ್ದಾವೆ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ಯುದ್ಧ ಬಿಕ್ಕಟ್ಟಿನಿಂದ ಏನು ಸಮಸ್ಯೆಗಳು ಸೃಷ್ಟಿಯಾಗಿದೆ, ಆ ಸಮಸ್ಯೆಗಳ ನಿವಾರಣೆ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕಂತೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಮತ್ತು ಅಗತ್ಯ ಇರುವ ರಸಗೊಬ್ಬರನ ಕೊಡಬೇಕು ಮತ್ತು ಒಂದು ಒಳ್ಳೆಯ ಬೆಳೆ ಬೆಳಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಒಂದು ಆಗ್ರಹನ ರೈತರು ಮಾಡ್ತಾ ಇದ್ದಾರೆ. ಶಿವರಾಮ ಸುನ್ನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.